ಕರಾವಳಿ ಮಂಗಳೂರಿನಲ್ಲಿ ಮೀನುಗಾರಿಕಾ ಬೋಟ್ ಒಂದು ಮುಳುಗಡೆ ಆಗಿದ್ದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಮೀನುಗಾರಿಕೆಗೆ ತೆರಳಿದ್ದ ಅಯಾನ್ ಹೆಸರಿನ ಬೋಟ್ ಮುಳುಗಡೆ ಅನ್ನೋ ಮಾಹಿತಿ. ಅಲಿವೆ ಬಾಗಿಲಿನ ಕಲ್ಲಿಗೆ ಬಡಿದು ಬೋಟ್ ತಳಭಾಗ ಜಖಮಾಗಿದೆ. ಮಂಗಳೂರಿನಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಅಯಾನ್ ಹೆಸರಿನ ಬೋಟ್ ಒಂದು ಮುಳುಗಡೆ ಆಗಿದೆ. ಅಳಿವೆ ಬಾಗಿನಲ್ಲಿ ಕಲ್ಲಿಗೆ ಬಡಿದು ಬೋಟ್ ತಳಭಾಗ ಜಖಂ. ಬೋಟ್ನಲ್ಲಿದ್ದ 6 ಮಂದಿ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಇಬ್ರಾಹಿಂ ಖಲೀಲ್ ಎಂಬುವರಿಗೆ ಸೇರಿದ ಬೋಟ್ ಅದಾಗಿತ್ತು. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ್ದ ಪರ್ಸಿನ್ ಬೋಟ್. ಮಂಗಳೂರು ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದಂತಹ ಅಯಾನ್ ಎಂಬಂತಹ ಬೋಟು ಅದರ ತಳಭಾಗ ಪಕ್ಕದಲ್ಲೇ ಇದ್ದಂತಹ ಬಂಡೆಗೆ ಬಡಿದು ಅದರ ತಳಭಾಗ ಜಖಮಾಗಿತ್ತು. ಇನ್ನು ಸ್ವಾಭಾವಿಕವಾಗಿ ಬೋಟುಗಳ ತಳಭಾಗಕ್ಕೆ ಡ್ಯಾಮೇಜ್ ಆದರೆ ನೀರು ಬೋಟ್ನ ಒಳಗೆ ಬರುವ ಸಾಧ್ಯತೆಗಳಿರ್ತವೆ. ನೀರು ಒಳ ಬಂದ ತಕ್ಷಣ ಬೋಟಿನ ಬ್ಯಾಲೆನ್ಸ್ ಕಂಪ್ಲೀಟ್ ಆಗಿ ಅಲ್ಲೋಲ ಕಲ್ಲೋಲ ಆಗ್ತವೆ. ಎಡಕ್ಕೂ ಬಲಕ್ಕೂ ವಾಲೋದಕ್ಕೆ ಶುರು ಮಾಡ್ತವೆ. ಹಂತ ಹಂತವಾಗಿ ನೀರು ಬೋಟಿನ ಒಳಗೆ ಸೇರಿದಾಗ ಬೋಟು ಮುಳುಗುವ ಸಾಧ್ಯತೆಗಳಿದ್ದಾವೆ ತೂಕ ಹೆಚ್ಚಾಗಿ. ಸೊ ಆ ಬೋಟು ಮುಳುಗಡೆಗೊಳ್ಳುವಂತಹ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇಬ್ರಾಹಿಂ ಖಲೀಲ್ ಎಂಬುವರಿಗೆ ಸೇರಿದಂಥ ಬೋಟ್ ಅದಾಗಿತ್ತು. ಅದರಲ್ಲಿ 6 ಜನ ಪ್ರಯಾಣ ಮಾಡ್ತಾ ಇದ್ರು. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ 6 ಜನರನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂತಹದ್ದು. ನಿಜಕ್ಕೂ ಕೂಡ ಮಂಗಳೂರಿನ ಮುಳುಗಡೆಗೊಂಡ ಆ ಬೋಟಿನ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ.